ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಜಿಲ್ಲೆಯ ಜನರು ಕೃಷಿ ಹಾಗೂ ಹೈನುಗಾರಿಕೆಯನ್ನೇ ಅವಲಂಬಿಸಿದ್ದಾರೆ. ಇರೋ ಅಲ್ಪ ಸ್ವಲ್ಪ ನೀರಿನಲ್ಲಿ ಬೆಳೆಗಳನ್ನು ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗದಲ್ಲಿ ಉತ್ತಮ ಮಳೆಯಾಗದೆ ಬಯಲು ಸೀಮೆ ಬರಡು ಬೆಂಗಾಡಾಗಿ ರೈತರ ಬದುಕು ಅಧೋಗತಿ ತಲುಪಿತ್ತು. ಹೀಗಿರುವಾಗ ಹಿಂದಿನ ಸಂಸದ ಸುಧಾಕರ್ ಆಗಿನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾಗ ಅಂತರ್ಜಲ ಮಟ್ಟವನ್ನು ವೃದ್ಧಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ವಿಶೇಷ ಅನುದಾನದ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಸಲುವಾಗಿ ಹೆಬ್ಬಾಳ ನಾಗವಾರ ಕೆರೆಗಳ ಕೊಳಚೆ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ನೀರು ಹರಿಸಲಾಗಿತ್ತು. ಈಗ ಅದೇ ನೀರು ವಿಷಕಾರಿ ನೀರಾಗಿ ಜನರ ಹೊಟ್ಟೆಗೆ ಸೇರ್ತಾ ಇದೆ. ಇದರಿಂದ ನಾನಾ ಕಾಯಿಲೆಗಳಿಂದ ಚಿಕ್ಕಬಳ್ಳಾಪುರ ಭಾಗದ ಜನರು ಬಳಲ್ತಾ ಇದ್ದಾರೆ. ಈ ಕಾರಣದಿಂದ HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಕೂಗು ಎದ್ದಿದೆ. ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣದ ವಿಚಾರವಾಗಿ ಘೋಷಣೆ ಮಾಡದೆ ಚಿಕ್ಕಬಳ್ಳಾಪುರ ರೈತಪರ ಹೋರಾಟಗಾರರು, ಬಿಜೆಪಿ ಮುಖಂಡರು, ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದರಿಂದ ಸರ್ಕಾರದ ವಿರುದ್ಧ ಸಮರ ಸಾರುವ ಸಲುವಾಗಿ ನೀರಾವರಿ ಹೋರಾಟಗಾರರು ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ಕೊಟ್ಟಿದ್ದರು. ಅದರಂತೆ ಚಿಕ್ಕಬಳ್ಳಾಪುರದಲ್ಲಿ ಜೀವಜಲ ಜಾಗೃತಿ ವೇದಿಕೆ ವತಿಯಿಂದ ಶುದ್ಧ ನೀರಿಗಾಗಿ ಜನಾಂದೋಲನಕ್ಕೆ ಸಜ್ಜಾಗಿತ್ತು. ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಹರಿಯುತ್ತಿರುವ ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಬೆಳಗ್ಗೆಯಿಂದಲೇ ಸಾವಿರಾರು ಹೋರಾಟಗಾರರು ಬೈಕ್ ರ್ಯಾಲಿ ನಡೆಸಿ ಚಿಕ್ಕಬಳ್ಳಾಪುರ ಬಂದ್ ಯಶಸ್ವಿಗೊಳಿಸಿದರು. ಇದಾದ ಬಳಿಕ ಶಿಡ್ಲಘಟ್ಟ ವೃತ್ತದಲ್ಲಿ ಸಾವಿರಾರು ಮಂದಿ ನೀರಾವರಿ ಹೋರಾಟಗಾರರು ಜಮಾಯಿಸಿ ಶಿಡ್ಲಘಟ್ಟ ವೃತ್ತದಿಂದ ಟೌನ್ ಹಾಲ್ವರೆಗೂ ಬೃಹತ್ ಪ್ರತಿಭಟನಾ ಜಾಥಾವನ್ನು ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮೂರನೇ ಹಂತದ ಶುದ್ಧೀಕರಣ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ, ಮೂರನೇ ಹಂತದ ಶುದ್ಧೀಕರಣ, ಮೂರನೇ ಹಂತದ ಶುದ್ಧೀಕರಣ, ಶುದ್ಧೀಕರಣ, ಮೂರನೇ ಹಂತದ ಶುದ್ಧೀಕರಣ, ಮೂರನೇ ಹಂತದ ಶುದ್ಧೀಕರಣ, ಮೂರನೇ ಹಂತದ ಶುದ್ಧೀಕರಣ. ಸಂದೀಪ್ ರೆಡ್ಡಿ ಅವರ ನೀರಾವರಿ ಹೋರಾಟಕ್ಕೆ ಹಂತದ ಶುದ್ಧೀಕರಣ, ನಮ್ಮ ನೀರು, ನಮ್ಮ ನೀರು, ಮೂರನೇ ಹಂತದ ಶುದ್ಧೀಕರಣ. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಚಿಕ್ಕಬಳ್ಳಾಪುರದ ಸ್ವಾಭಿಮಾನಿಗಳಿಗೆ, ಚಿಕ್ಕಬಳ್ಳಾಪುರಕ್ಕೆ ಬೆಂಬಲ ಸೂಚಿಸಿದ, ಸ್ವಂತ ಬೆಂಬಲ ಸೂಚಿಸಿದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ ಅಂಗಡಿ ವರ್ತಕರಿಗೆ ಸ್ವಾಭಿಮಾನಿ ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ನೀರಿಗಾಗಿ ಹೋರಾಟ. ಕೊಳಸೆ ನೀರು ನಮಗೆ ಬೇಡ ಬೇಡ. ದಿಕ್ಕೆಟ್ಟ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ. ಬೆಳೆಗಳು ಅನ್ಯಾಯ ಆಗ್ತಾ ಇದೆ, ಜೀವಗಳು ಅನ್ಯಾಯ ಆಗ್ತಾ ಇದೆ. ಏನೂ ಪ್ರಯೋಜನ ಇಲ್ಲ. ಕುಡಿಯೋದಕ್ಕೆ ನೀರಿಲ್ಲ. ನಮಗೆ ಒಳ್ಳೆ ಶುದ್ಧೀಕರವಾದ ನೀರು ಬೇಕು. ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ. ಚಿಕ್ಕಬಳ್ಳಾಪುರದ ಸ್ವಾಭಿಮಾನಿಗಳಿಗೆ ರಾಜ್ಯದ ಗಮನವನ್ನು ಸೆಳೆಯುವ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಹತ್ತಿರುವಂತದ್ದು. ಈಗಾಗಲೇ ಸುಮಾರು ತಿಂಗಳಿಂದ ನಮ್ಮ ಶ್ರಮ ಇತ್ತು. ದಯವಿಟ್ಟು ವಿದ್ಯಾರ್ಥಿಗಳಿಗೆ ದಯವಿಟ್ಟು ಎಲ್ಲ ಬೇಕೇ ಬೇಕು ಶುದ್ಧ ನೀರು, ಶುದ್ಧ ನೀರು, ಕೊಳಚೆ ನೀರು, ಕೊಳಚೆ ನೀರು, ಮೂರನೇ ಹಂತದ ಶುದ್ಧೀಕರಣ ಆಗಲೇಬೇಕು, ಆಗಲೇಬೇಕು, ಮೂರನೇ ಹಂತದ ಶುದ್ಧೀಕರಣ ಆಗಲೇಬೇಕು, ಆಗಲೇಬೇಕು. ಭಾರತ್
ಪೂರ್ವಕವಾಗಿ ಮತ್ತು ಆಗ್ರಹಪೂರ್ವಕವಾಗಿ ಸರ್ಕಾರವನ್ನ ಮತ್ತು ಸರ್ಕಾರವನ್ನ ನಮ್ಮನ್ನ ಪ್ರತಿನಿಧಿಸುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಮತ್ತೆ ಹೇಳ್ತಾ ಇದ್ದೀನಿ, ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಇಡೀ ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕಿನ ಪರವಾಗಿ ನಾವು ವಿನಂತಿಸಿದ್ವಿ, ಆಗ್ರಹ ಮಾಡಿದ್ವಿ. ಬಜೆಟ್ ನಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ನೀರಿಡ್ಲೇಬೇಕು, ಹಣ ಕೊಡಲೇಬೇಕು ಅಂತ. ನನ್ನ ಚಿಕ್ಕಬಳ್ಳಾಪುರದ ಜನಗೆ ಒಂದು ಶುದ್ಧ ನೀರನ್ನ ಕೊಡೋದು ಒಂದು ಮನಸ್ಸು ಮಾಡ್ತೀರಾ? ಅಣ್ಣ, ನಾನು ತುಂಬಾ ನೋವಿನಿಂದ ಹೇಳ್ತೀನಿ ಅಣ್ಣ, ಪ್ರತಿ ಊರಲ್ಲೂ ಡಯಾಲಿಸಿಸ್ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ ಅಣ್ಣ ನಮ್ಗೆ. ಎಲ್ಲ ಊರಲ್ಲೂ ಮನೆಯಲ್ಲೂ ಬೀದಿಯಲ್ಲೂ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಂತ ಪೇಷಂಟ್ಗಳನ್ನ ಈ ನನ್ನ ಸರ್ಕಾರ ಮಾಡಿಕೊಟ್ಟಿದೆ ಅಣ್ಣ. ಈ ಸರ್ಕಾರದ ಗ್ಯಾರಂಟಿ ಏನಂತಂದ್ರೆ ಡಯಾಲಿಸಿಸ್ ಗ್ಯಾರಂಟಿಯನ್ನ ನನ್ನ ಚಿಕ್ಕಬಳ್ಳಾಪುರದ ಜನಕ್ಕೆ ಕೊಟ್ಟಿದೆ ಅಣ್ಣ. ಇದೇ ಪ್ರದೀಪ್ ಈಶ್ವರ್ ಅವರು ಎಲ್ಲ ಎಲೆಕ್ಷನ್ ಮೊದಲು 10 ಹಲವು ವಿಡಿಯೋಗಳನ್ನ, ಪ್ರತಿಯೊಂದು ವಿಡಿಯೋದಲ್ಲೂ ಏನ್ ಕಾಯಿಲೆ ಬರುತ್ತೆ, ಏನ್ ತೊಂದರೆ ಆಗುತ್ತೆ ಅಂತ ಜನಗಳಿಗೆ ಸವಿವರವಾಗಿ ಹೇಳ್ತಾ ಇದ್ದಂತಹ ಮೆಡಿಕಲ್ ಮೇಸ್ಟ್ರು ಇವತ್ತು ಜಾಣ ಮೌನವನ್ನ ಒಂದು ಆವರಿಸ್ಕೊಂಡಿದ್ದಾರೆ. ಜೊತೆಗೆ ಹೇಳ್ತಾರೆ, ಒಳ್ಳೆ ನೀರು ತರಬೇಕಂದ್ರೆ ನನಗೆ ಪವರ್ ಕೊಡಿ, ಪವರ್ ಅಂತ. ಇನ್ನೇನ ಪವರ್? ಅತ್ಯುತ್ತಮವಾದ ಪವರ್ ನೋಡಿ. ಬರೀ ಶಾಸಕರಾಗಿ ಯಲಹಂಕವನ್ನ ಮತ್ತೊಬ್ಬ ಕೆಂಪೇಗೌಡರು ಅಂತ ಹೇಳ್ತಾ ಅಂತ ಒಂದು ಅಷ್ಟೊಂದು ಕೆಲಸ ಮಾಡಿದಂತಹ ಆ ಶಾಸಕರನ್ನು ನೋಡಿ. ಆದ್ರೆ ನೀವು ಮಾಡ್ತಾ ಇರೋದೇನ? ನೀವು ಮಾತ್ರ ನಾಯಕರಾಗಿರ್ಬೇಕು, ಬಿಸ್ಲರಿ ವಾಟರ್, ಹಿಮಾಲಯ ವಾಟರ್ ಕೊಡಬೇಕು. ನನ್ನ ಚಿಕ್ಕಬಳ್ಳಾಪುರದಲ್ಲಿರೋ ಅಹಿಂದ ನನ್ನ ತಾಯಂದ್ರು, ನನ್ನ ತಂಗಿಯರು ಈ ಕೊಳಚೆ ನೀರು ಕುಡಿದು ಸಾಯ್ಬೇಕೇನಣ್ಣ? ಸಾಯ್ಬೇಕಾ? ಮಕ್ಕಳಾಗ್ತಿಲ್ಲ, ಗರ್ಭಕೋಶ ಕ್ಯಾನ್ಸರ್ ಆಗ್ತಿದೆ. ಆ ಪಾಪ ನಿಮ್ಮನ್ನ ಮುಚ್ಕೊಂಡಿರ ಇರುತ್ತೇನಣ್ಣ? ಯಾಕಣ್ಣ ಈ ರೀತಿ ನಮ್ಮ ಜನಗಳ ಹೊಟ್ಟೆ ಉಳಿಸ್ತಾ ಇದ್ದೀರಾ? ಏನಾದ್ರೂ ಒಂದು ಸಣ್ಣ ಕಾಯಿಲೆ ಬಂದ್ರೆ ಹಾಸ್ಪಿಟ್ಲ್ಗೆ ಹೋಗಕ್ಕೆ ಬಸ್ ಚಾರ್ಜ್ ಕಾಸಿಲ್ಲಣ್ಣ. ನೀವು ಹೆಣ್ಣು ಮಕ್ಕಳಿಗೆ ಮಾತ್ರ ಫ್ರೀ ಮಾಡಿದ್ದೀರಾ, ಗಂಡು ಮಕ್ಕಳಿಗೆ ಹೋಗಕ್ಕೆ ಬಸ್ ಚಾರ್ಜ್ ಕಾಸಿಲ್ಲ. ಬರಪೀಡಿತ ಪ್ರದೇಶ ನಂದು, ಅಂತಹ ಜಾಗದಿಂದ ಹಾಸ್ಪಿಟ್ಲ್ಗೆ ಹೋಗಕ್ಕೆ ಕಾಸಿಲ್ಲ. ಇನ್ನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ಳೋ ಅಷ್ಟು ವ್ಯವಸ್ಥೆ ನೀವೇನಾದ್ರೂ ಮಾಡಿಸಿದಿರೇನಣ್ಣ? ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಇವತ್ತು ಯಾವ ರೀತಿ ಇದೆ ತಾವು ಹೋಗಿ ನೋಡಿ ಅಣ್ಣ. ನನ್ನ ಜನತೆಗೋಸ್ಕರ ಇಷ್ಟೆಲ್ಲ ನಾವು ಮಾತಾಡಿದ್ರು ನಿಮ್ಮ ಕಾಲು ಬಳಿ ಬಂದು ಕೇಳ್ಕೊಂತೀವಿ, ನಿಮ್ಮ ಕಾಲು ಹಿಡಿದು ಕೇಳ್ಕೊಂತೀವಿ. ಶಾಸಕರೇ, ನಮ್ಗೇನು ಬೇಜಾರಿಲ್ಲ, ನೀವು ನಮ್ಮ ಶಾಸಕರಿದ್ದೀರಾ, ನನ್ನ ಕ್ಷೇತ್ರದ ಪ್ರಥಮ ಪ್ರಜೆ ನೀವು. ನಿಮ್ಮ ಬಗ್ಗೆ ಅದ್ಭುತವಾದ ಏನೋ ಒಂದು ಗೌರವ ಇದೆ, ಹೆಮ್ಮೆ ಇದೆ. ನಿಮ್ಮನ್ನ ಕಾಲು ಹಿಡಿದು ಕೇಳ್ಕೊಂತೀವಿ ನಾವೆಲ್ಲರೂ ಬಂದು ನಮಗೆ ನೀರು ಕೊಡೋ ಅಂತ ಕೆಲಸ ಮಾಡಿ. ನನ್ನ ಹೆಣ್ಣು ಮಕ್ಕಳನ್ನ, ನನ್ನ ತಂದೆಯರನ್ನ, ನನ್ನ ಮಕ್ಕಳನ್ನ ಉಳಿಸುವಂತಹ ಕೆಲಸ ಮಾಡಿ ಪುಣ್ಯ ಕಟ್ಕೋಣ. ರಾಜಕೀಯ ಆಮೇಲೆ ಮಾಡೋಣ, 2 ವರ್ಷ ಆದ್ಮೇಲೆ. ದಯವಿಟ್ಟು ನೀರು ತಗೊಂಬೋಣ. ನೀನು ನೀರು ತಗೊಂಬಂದ್ರೆ ನಿನ್ನ ಜೊತೆ ನಾವು ನಿಂತ್ಕೊಂತೀವಿ, ನಿನಗೆ ಹಾರ ಹಾಕ್ತೀವಿ, ನಿನಗೆ ಶಾಲ ಹಾಕ್ತೀವಿ. ನಮ್ಮ ಭುಜದ ಮೇಲೆ ಎತ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಣ್ಣ. ದಯವಿಟ್ಟು ನಮ್ಗೆ ನೀರು ತನ್ನಿ ಅಣ್ಣ, ದಯವಿಟ್ಟು ನೀರು ತನ್ನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿಕ್ಕಬಳ್ಳಾಪುರದ ಜನ ಹೆಬ್ಬಾಳ ನಾಗವಾರ ಕೆರೆಯ ಕೊಳಚೆ ನೀರಿನ ಜೊತೆಗೆ ಸಂಸಾರ ಮಾಡ್ತಾ ಇದ್ದು ಇಲ್ಲಿನ ಜನರು ಒಂದಲ್ಲ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಇದರಿಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಕುಡಿಯುವ ನೀರಿಗಾಗಿ ಹಾಗೂ HN ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣದ ನೀರಿಗಾಗಿ ಹೋರಾಟ ನಡೆಸ್ತಾ ಇದ್ದು, ಇದಕ್ಕೆ ಯಲಹಂಕ ಶಾಸಕ SR ವಿಶ್ವನಾಥ್ ಸಾಥ್ ನೀಡಿದ್ದಾರೆ. ಇವರು ಬೃಹತ್ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಹೆಜ್ಜೆ ಹಾಕಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಪನ್ನಾರ್ ಇರ್ಬೋದು, ಅನೇಕ ಶುದ್ಧವಾದ ನದಿಗಳಿಗೆ ಜೀವ ಕೊಟ್ಟಂತ ಕ್ಷೇತ್ರ ಚಿಕ್ಕಬಳ್ಳಾಪುರ. ಇಡೀ ಬೆಂಗಳೂರಿಗೆ, ಸುತ್ತಮುತ್ತಲ ಗ್ರಾಮಗಳಿಗೆ ಶುದ್ಧವಾದ ನೀರನ್ನು ಕೊಟ್ಟು ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಂದ ಅಶುದ್ಧವಾದಂತ ನೀರನ್ನು ಕೊಡುವಂತ ಎಲ್ಲೋ ಪಾಪದ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಒಳಗಡೆ ಅನಿಸ್ತು ನನಗೆ. ಅದಕ್ಕೋಸ್ಕರ ಈ ಹೋರಾಟಕ್ಕೆ ಒಂದು ಸಣ್ಣ ಬೆಂಬಲವನ್ನ ಕೊಡೋಣ ಅಂತ ಹೇಳಿ ಇವತ್ತು ನಾನು ನಿಮ್ಮಲ್ಲಿ ಭಾಗವಹಿಸೋದು ಬಿಟ್ರೆ ಅನ್ಯತೆ ಯಾರು ಭಾವಿಸಬಾರದು. ಇವತ್ತು ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಅವ್ರು ಹೇಳಿದ್ರು ನನ್ನ ಲೆವೆಲ್ ಏನಿದ್ರು ಮೋದಿ ಲೆವೆಲ್ ಅಂತ ಹೇಳಿ. ಸೊ ಅದಕ್ಕೆ ನಾನು ಆ ಲೆವೆಲ್ ಅವ್ರ ಜೊತೆ ಮಾತಾಡಲ್ಲ, ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ನನ್ನ ಲೆವೆಲ್ ಏನಿದ್ರು ನಿಮ್ಮ ಲೆವೆಲ್ ಅಷ್ಟೇ. ಈಗ ಒಂದು 3 ಅಡಿ ಹೈಟಲ್ಲಿ ಇದ್ದೀನಿ ನಾನು, ಸ್ಟೇಜ್ ಮೇಲೆ ನಿಲ್ಸಿದ್ದೀರಿ. ಬಿಟ್ರೆ ನಾನು ನಿಮ್ಮ ಲೆವೆಲಲ್ಲೇ, ನಿಮ್ಮ ಲೆವೆಲ್ ಇಂದಾನೇ ನಾನು ಈ ಲೆವೆಲ್ ಬಂದಿರ್ತಕ್ಕಂಥದ್ದು. ಅದ್ರ ಮೇಲೆ ನಾನು ಯೋಚನೆ ಮಾಡುವಂತ ದೊಡ್ಡ ವ್ಯಕ್ತಿ ನಾನಲ್ಲ. ಮಾತಾಡೋದಕ್ಕಿಂತಲೂ ಕೂಡ ನಾವು ಮಾಡುವಂತ ಕೆಲಸ ಮಾತಾಡಬೇಕು. ಮಾತಾಡೋದೇ ವೃತ್ತಿ ಆಗಬಾರ್ದು. ನಾವೇನ್ ಮಾಡಿರ್ತೀವಿ ಕೆಲಸ, ಅದು ಜನ ಮಾತಾಡಬೇಕು. ಬಹುಶಃ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವಾಗ ಕಾಂಗ್ರೆಸ್ಸಿನ ಶಾಸಕರು, ನಾನು ಇದ್ದೆ ಅಸೆಂಬ್ಲಿಯಲ್ಲಿ, ಅವ್ರು ಮಾತಾಡ್ತಾ ಹೇಳಿದ್ರು, ಕಣ್ಣೀರು ಸುರಿಸ್ಕೊಂಡು ಹೇಳಿದ್ರು ಅವರು, ನಮ್ಗೆ ಚಿಕ್ಕಬಳ್ಳಾಪುರ
ಕೋಲಾರ ಭಾಗದಲ್ಲಿ ನಮ್ಗೆ ಕುಡಿಯೋಕ್ ನೀರಿಲ್ಲ, 1500 ಅಡಿ ನೀರು ಹೋದ್ರೂ ಕೂಡ ನಮ್ಗೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಬೆಂಗಳೂರವರ ಮೂತ್ರದ ನೀರನ್ನಾದ್ರೂ ನನಗೆ ಕೊಡ್ರಿ ಅಂತ ಹೇಳಿ ಹೋಗರ್ದು. ಬಹುಶಃ ಅವ್ರಿಗೂ ಕೂಡ ಈ ಕಲ್ಪನೆ ಇರ್ಲಿಲ್ಲ ಹಿಂಗ ಆಗ್ತದೆ ಅಂತ ಹೇಳಿ. ಅವ್ರಿಗೇನು ಅಂತಂದ್ರೆ ಶುದ್ಧವಾದ ನೀರು ಕೊಡ್ತಾರೆ, ಕೆರೆಗಳು ಬಂದ್ಮೇಲೆ ಅಂತರ್ಜಲ ಜಾಸ್ತಿ ಆಗ್ತದೆ, ನಮ್ಮ ಬದುಕು ಬಂಗಾರ ಆಗ್ತದೆ ಅಂತ ಹೇಳಿ ಅವ್ರು ಅನ್ಸ್ಕೊಂಡಿದ್ರು. ನಾವು ಕೂಡ ಅವ್ರಿಗೆಲ್ಲ ಬೆಂಬಲ ಕೊಟ್ವಿ. ಏನು ಈ ಬೆಂಗಳೂರು ಇರ್ತಾನೆ ಫಿಲ್ಟರ್ ಮಾಡಿ ಕಳ್ಸೋಣ ಅಂತೇಳಿ. ಅದು ನಿಧಾನವಾಗಿ ಈಗ ಸ್ಪೀಕರ್, ಅದೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳ್ತಾರೆ, ನಾನು ಮಹಾ ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ, ನಾನು ಕೋಲಾರ ಜನಗೆ ವಿಷ ಉಣಿಸುವಂತ ಕೆಲಸ ಮಾಡಿದೆ ಅಂತ ಹೇಳಿ ಪಶ್ಚಾತ್ತಾಪವನ್ನು ಪಡ್ತಾವ್ರೆ. ಮೊನ್ನೆ ದೆಹಲಿಯಲ್ಲೂ ಕೂಡ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂತ ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರು ಕೂಡ ದೆಹಲಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ನಮ್ಮ ಲೋಕಸಭಾ ಸದಸ್ಯರು ಮಾತಾಡ್ಬೋದು, ನಡೀತಾ ಇದೆ ಅಸೆಂಬ್ಲಿಯಲ್ಲಿ. ಇದರಲ್ಲಿ ಯಾವುದೇ ಪಕ್ಷ ಏನು ಬಿಜೆಪಿ ಅವ್ರು ಮಾತ್ರ ವಿಷ ನೀರು ಕುಡಿತಾ ಇದೀವಾ, JDS ಅವ್ರು ಮಾತ್ರ ಇದೆಯಾ, ಕಾಂಗ್ರೆಸ್ ಅವ್ರು ಇದೆಯೋ? ಗೆಲ್ಲೋವರೆಗೂ ಪಕ್ಷ ನಾನು, ಗೆದ್ದ ಮೇಲೆ ಎಲ್ಲಾ ಜನ ನಮ್ಮವರೇನೆ. ಅವರ ಹಿತಾಸಕ್ತಿ ನೋಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ನಾಳೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ನೀನ್ ಮನೆ ಬಾಗಿಲು ಹೋಗೋದೇ ಬೇಡ, ಅವರೇ ನಿನ್ನ ಹೆಗಲ ಮೇಲೆ ಎತ್ಕೊಂಡು ಗೆಲ್ಸ್ ಕಳಿಸ್ಬಿಡ್ತಾರೆ ಅದ್ರ ಕಡೆಗೆ. ಟರ್ಷರಿ ಅಂತಂದ್ರೆ ಬಿಸ್ಲೇರಿ ವಾಟರ್ ತರ ಆಗ್ತದೆ, ಶುದ್ಧ. ಈಗ ಸಿಂಗಾಪುರಲ್ಲೆಲ್ಲ ಕೂಡ ಕುಡಿಯೋ ನೀರಿಗೆ ಅವರು ಶುದ್ಧೀಕರಿಸಿ ನೀರನ್ನೇ ಕುಡಿಯೋದು. ನೀವೇನೋ ಸಿಂಗಾಪುರ್ಗೆ ಹೋದಾಗ ಬಿಸ್ಲೇರಿ ವಾಟರ್ ಅಲ್ಲ, ಟಾಯ್ಲೆಟ್ ನೀರನ್ನೇ ಕ್ಲೀನ್ ಮಾಡಿ ನಮ್ಗೆ ಕೊಡ್ತಾರೆ ಅಲ್ಲಿ, ಅದನ್ನೇ ಕುಡಿಯೋದು ನಾವು. ನಮ್ಮ ಭಾರತದಲ್ಲಿ ಅದನ್ನ ಅಸಹ್ಯ ಪಡ್ತೀವಿ. ಅವನು ಹೇಳ್ತಾನೆ, ಸರ್ 3ನೇದು ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಒಂದು TMC 190 ಕೋಟಿ ರೂಪಾಯಿ ಎಕ್ಸ್ಟ್ರಾ ಆಗ್ತದೆ, ಆದ್ರೆ ಶುದ್ಧೀಕರಣ ನೀರು ಮಾಡಿ ಕೆರೆ ಬಿಟ್ಬಿಟ್ರೆ ಆ ಮೀನುಗಳು ತಿನ್ನಕ್ಕೆ ಅದರಲ್ಲಿ ಕಣಗಳಿರೋಲ್ಲಂತೆ. ನಾನು ಹೇಳಿದೆ, ರೀ ಕೆರೆಗೆ ಬರೀ ನೀನೇನು ಫಿಲ್ಟರ್ ವಾಟರ್ ಬಿಡ್ತೀಯ, ಮಳೆ ನೀರು ಬರಲ್ವಾ? ಮಳೆ ನೀರು ಅರ್ಧ ಬರ್ತದಲ್ವಾ? ಮಳೆ ನೀರು, ಬಿಸ್ಲೇರಿ ವಾಟರ್ ಎಲ್ಲ ಸೇರ್ಕೊಂಡ್ರೆ ಮೀನುಗಳಿರ್ತಾವೆ. ಫಸ್ಟ್ ನಮ್ಮನ್ನು ಬದುಕಿಸೋದು ನೋಡ್ರಿ ಅಂದ್ರೆ ಏನೋ ಮೀನು ಗೊತ್ತಾ ಇದೆಯಾ ನೀನು ಅಂತ ಹೇಳಿದೆ ನಾನು. ಅಂದ್ರೆ ಈ ತರ ಒಂಥರ ಹಾಸ್ಯಾಸ್ಪದವಾದ ಮಾತನ್ನು ಹೇಳ್ತಾ ಇದ್ದಾರೆ. ಶುದ್ಧ ಕುಡಿಯೋ ನೀರು ಕೊಡ್ತಾರೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರೆ, ನನ್ನ ಹೆಸರು ಹೇಳ್ಬೇಡಿ ಸರ್, ಟ್ರೀಟೆಡ್ ವಾಟರ್ ಏನಿರ್ತದೆ ಅಲ್ಲಿ ತೋರಿಸ್ತಾರೆ, ಒಂದು ಲ್ಯಾಬ್ ಐತೆ ಅಲ್ಲಿ. ಈಗ ನೀವು ನೀರು ತೋರಿಸಲ್ಲ, ಹಿಂಗಿಲ್ಲ, ಅದು ಬಿಸ್ಲೇರಿ ವಾಟರ್ ತರನೇ ತೋರಿಸ್ತಾರೆ. ಯಾಕಂದ್ರೆ ಅಲ್ಲಿ ಫಿಲ್ಟರ್ ಮಾಡಿದ್ದು ಪ್ರತಿದಿನ ಲ್ಯಾಬ್ ಕಳಿಸ್ತಾರೆ. ರಾತ್ರಿ ಹೊತ್ತು ಏನಾಗ್ತದೆ ಅಂದ್ರೆ ಹೆಚ್ಚುವರಿ ನೀರು ಪಂಪ್ ಆಗ್ತದಲ್ಲ, ಅಲ್ಲಿ ಶುದ್ಧೀಕರಣ ಮಾಡಲ್ಲ, ಡೈರೆಕ್ಟ್ ಹಂಗೆ ಪಂಪ್ ಹೊಡಿತಾರೆ. ಅವನು ಹೇಳಿದ ಅಧಿಕಾರಿನೇ, ಸರ್ ನೈಟ್ ಹೊಡೆದ್ಬಿಡ್ತಾರೆ ಸರ್ ಅಂತ ಹೇಳಿ. ನೀನು ಪ್ಯೂರ್ ಫಿಲ್ಟರ್ ಮಾಡಿ ಆ ಕೆರೆಗೇನು ಮಿಕ್ಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಕೊಳಚೆ ನೀರನ್ನ ಫಿಲ್ಟರ್ ಮಾಡಿದ್ರೆ ನೈಟ್ ಡೈರೆಕ್ಟ್ ಹೊಡಿತಾರೆ. ಆ ನೀರು ಬಂದು ಈ ಕೆರೆಗೆ ಮಿಕ್ಸ್ ಆಗಿ ಇವತ್ತು ಆಗಿರ್ತಕ್ಕಂಥದ್ದು. ಇದು ಅತ್ಯಂತ ಅಪಾಯಕಾರಿಯಾದಂತ ಕೆಲಸವನ್ನ ಯಾವುದೇ ಸರ್ಕಾರ ಇರಲಿ, ಪ್ರದೀಪ್ ಈಶ್ವರ್ ಅವರು ಕೂಡ ಬರಬೇಕು. ಅವ್ರಿಗೇನು ಒತ್ತಡನೋ ಏನು ಕಥೆನೋ ಇಲ್ಲ, ಅವ್ರ ಹೈಕಮಾಂಡ್ ಅಲ್ಲಿ ನಿಂತಿದ್ದೆಲ್ಲ ಮಾಡಬೇಡ ಸೂಚನೆ ಕೊಟ್ಟವರು ಗೊತ್ತಿಲ್ಲ, ಬಟ್ ಅವರು ಬಹಳ ನಿರ್ಭೀತಿಯಾಗಿ ಮಾತಾಡ್ತಾರೆ. ಬಹುಶಃ ನಾನು ಅಸೆಂಬ್ಲಿ ನಾಳೆಯಿಂದ ಮತ್ತೆ ಶುರುವಾಗ್ತದೆ, ನಾಳೆ ಅಸೆಂಬ್ಲಿಯಲ್ಲಿ ಅವ್ರು ಗುಡುಗಬಹುದು ಅಂತ ಅನ್ಕೊಂಡಿದ್ದೆ ನಾನು. ನಿಮ್ಮ ಪರವಾಗಿ ಗುಡುಗಿ ಟರ್ಷರಿ ಕ್ಲೀನಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವರನ್ನ ಸಂದೀಪ್ ರೆಡ್ಡಿ ಹೆಗಲ ಮೇಲೆನೆ ಕುಂಡಿಸಿ ಅವ್ರ ಮೆರವಣಿಗೆ ನಾನು ಬರ್ತೀನಪ್ಪ, ಸ್ವಲ್ಪ ನೀನು ಬರಬೇಕು, ಸ್ವಲ್ಪ ತೂಕ ಅವ್ರೆ ಅವರು. ಇದು ಅವ್ರಿಗೆ ಕೊಡ್ತಕ್ಕಂಥ ಗೌರವ. ನಾವೇನು ಅವರನ್ನ ಇದು ಮಾಡ್ತಾ ಇಲ್ಲ. ಯಾಕಂದ್ರೆ ಒಬ್ಬ ಶಾಸಕ ಇದೊಂದು ಸಾಲ್ವ್ ಮಾಡಿದ್ರೆ ಅವನ ಕೀರ್ತಿ ಎಲ್ಗೋ ಹೋಗ್ತದೆ. ಜನ ಇನ್ನೇನ್ ಬಿಡಿ, ರೋಡು ಲೈಟು ಪೈಟು ಅವೆಲ್ಲ ಸೆಕೆಂಡ್ರಿ ನಮ್ಗೆಲ್ಲ ಕೂಡ. ಇವತ್ತು ನಾನು ಕೂಡ ಬಂದಿರ್ತಕ್ಕಂಥದ್ದು, ನಾಳೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು, ನಾನು ಯಲಾಕಿಗೆ ಬಂದಾಗ ನಿಮ್ಮ ಬೆಂಬಲನೂ ಬೇಕಲ್ಲ ನನಗೆ. ಚಿಕ್ಕಬಳ್ಳಾಪುರದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಕುಡಿಯುವ ನೀರಿಗಾಗಿ ಬಂದ್ಗೆ ಕರೆ ಕೊಟ್ಟಿದ್ದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರದ ಅಂಗಡಿ, ಹೋಟೆಲ್, ಸಣ್ಣ ಪುಟ್ಟ ವ್ಯಾಪಾರಿಗಳು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ಸಾಥ್ ನೀಡಿ ಯಶಸ್ವಿಗೊಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.